ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂಗೀತ ಶ್ರೀಕಾಂತ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದಾರೆ. ನಾನು ಕೂಡ ಸೂಪರ್ ಆಗಿ ಇದ್ದೀನಿ. ಇವತ್ತು ನಾನು ಅಮ್ಮನ ಮನೇಲಿದ್ದೀನಿ. ಅಮ್ಮನ ಮನೆಯಿಂದ ವಿಡಿಯೋನ ಪ್ರಾರಂಭ ಮಾಡಿದ್ದೀನಿ. ಬಂದು 4-5 ಡೇಸ್ ಆಯಿತು. ಯಾವುದನ್ನು ಕೂಡ ಡೈಲಿ ವ್ಲಾಗ್ಸ್ ಆಗಲಿ, ರೆಸಿಪೀಸ್ ಆಗಲಿ ಯಾವುದನ್ನು ಕೂಡ ನಾನು ರೆಕಾರ್ಡ್ ಕೂಡ ಮಾಡ್ಕೊಂಡಿಲ್ಲ. ಇವತ್ತು ಒಂದು ಸುಂದರವಾದ ಗಾರ್ಡನ್ ಯಾವ ರೀತಿಯಾಗಿ ಅಮ್ಮ ಆಗಿರ್ಬೋದು, ಆಂಟಿ ಆಗಿರ್ಬೋದು ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ನಿಮಗೂ ಕೂಡ ಮನೆ ಮುಂದೆ ಒಂದು ಸುಂದರವಾದ ಗಾರ್ಡನ್ ಯಾವ ರೀತಿಯಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋನ ಪ್ರಾರಂಭ ಮಾಡ್ತಿದ್ದೀನಿ. ಬನ್ನಿ ನೋಡ್ಕೊಂಬರೋಣ ಯಾವ ರೀತಿಯಾಗಿದೆ ಗಾರ್ಡನ್, ಅಮ್ಮ ಮತ್ತು ಆಂಟಿ ಮಾಡಿರೋದು. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಪಕ್ಕದಲ್ಲೇ ಕಾಣೋಂಥ ಬೆಲ್ ಐಕಾನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವು ನನ್ನ ವಿಡಿಯೋನ ಬೇಗನೆ ನೋಡ್ಬೋದು ಫ್ರೆಂಡ್ಸ್. ಬನ್ನಿ ಹಾಗಾದರೆ ತಡ ಮಾಡೋದಕ್ಕೆ ನೋಡಿಕೊಂಡು ಬಂದ್ಬಿಡೋಣ.
ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಗಾರ್ಡನ್ನ ಮೇಂಟೈನ್ ಮಾಡಿದ್ದಾರೆ. ಅವರು ಕೂಡ ಸ್ವಲ್ಪ ಜಾಗದಲ್ಲೇ ಮನೆ ಮುಂದೆಲ್ಲ ಪಾಟಲ್ಲೇ ಯಾವ ರೀತಿಯಾಗಿ ಗಿಡಗಳನ್ನ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಒಂದು ಐಡಿಯಾ ಸಿಗುತ್ತೆ. ಹೊಸ ಮನೆ ಕಟ್ಟಿದವರು ಅಥವಾ ಸ್ವಲ್ಪ ಮನೆ ಮುಂದೆ ಜಾಗ ಇದ್ದವರು ಈ ರೀತಿಯಾಗಿ ಬೇರೆ ಬೇರೆ ಥರ ವೆರೈಟೀಸ್ ಗಿಡಗಳನ್ನ ಸಾಕೋದ್ರಿಂದ ತುಂಬಾ ಮನಸ್ಸಿಗೆ ಖುಷಿ ಅನಿಸುತ್ತೆ. ನಮಗೂ ಕೂಡ ಒಂಥರ ಖುಷಿ ಅನಿಸುತ್ತೆ ಇವನ್ನೆಲ್ಲ ನೋಡಿದರೆ. ಹಾಗಾಗಿ ಮೊದಲಿಂದ ಹೇಳ್ತಾ ಇದ್ದೆ ನಾನು, ನನಗೆ ಗ್ರೀನರಿ ಅಂದರೆ ಇಷ್ಟ, ಸಣ್ಣ ಒಂದು ಮಿನಿ ಗಾರ್ಡನ್ ಥರ ಮಾಡ್ಕೋಬೇಕು ಅಂತ ನಮ್ಮ ಮನೆ ಮುಂದೆ ಹಾಕ್ತಾನೇ ಇದ್ದೀನಿ, ಬೆಳೀತಾನೆ ಇಲ್ಲ. ಇದನ್ನೆಲ್ಲ ನೋಡಿದ್ರೆ ನನಗೂ ಕೂಡ ಒಂದಿಷ್ಟು ಐಡಿಯಾಸ್ ಬರುತ್ತೆ ಯಾವ ರೀತಿಯಾಗಿ ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು. ಹಾಗೆ ನಿಮಗೂ ಕೂಡ ಎಲ್ಲರಿಗೂ ಕೂಡ ಯೂಸ್ ಆಗಲಿ. ಅಮ್ಮನ ಮನೆಯಲ್ಲಿ ಯಾವ ರೀತಿಯಾಗಿ ಗಿಡಗಳನ್ನ ಆಂಟಿ ಅವರಿಬ್ಬರು ಯಾವ ರೀತಿಯಾಗಿ ಮನೆ ಮುಂದೆ ಸ್ವಲ್ಪ ಜಾಗದಲ್ಲಿ ಯಾವ ರೀತಿಯಾಗಿ ಗಾರ್ಡನ್ ಥರ ಮಾಡಿಕೊಂಡು ಗ್ರೀನರಿ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸಾಕ್ತಾ ಇದ್ದಾರೆ ಅಂತ ನಾನು ಕೂಡ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅದಕ್ಕಿಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವು ನನ್ನ ವಿಡಿಯೋನ ಬೇಗನೆ ನೋಡ್ಬೋದು ಫ್ರೆಂಡ್ಸ್.